ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಗೆದಷ್ಟು ಬಯಲಾಗ್ತಾ ಇದೆ ಲಿಕ್ಕರ್ ಕಿಂಗ್ ಮಂಜುನಾಥನ ಮಹಾ ಅಕ್ರಮ. ಬೆಳಗಾವಿ ವಿಭಾಗದ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅವರ ಮನೆ ಕಚೇರಿ ಮೇಲೆ ದಾಳಿ ನಡೆಸಲಾಗಿತ್ತು. ಬಗೆದಷ್ಟು ಬಯಲಾಗ್ತಾ ಇದೆ ಅಕ್ರಮ. ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಮಂಜುನಾಥ್ ಅವರ ಮನೆ ಕಚೇರಿಯಲ್ಲಿ ಸಿಕ್ಕಿದ್ದೇನು? ಅವರಿಗೆ ಸೇರಿದ 14 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ದಾಳಿ ವೇಳೆ ಪತ್ತೆಯಾಯಿತು ಮಂಜುನಾಥನ ಅಪಾರ ಪ್ರಮಾಣದ ಅಕ್ರಮ ಆಸ್ತಿ. ದಾಳಿ ವೇಳೆ ಸಿಕ್ಕ ಡೈರಿಯಲ್ಲಿ ಪತ್ತೆಯಾಯಿತು ಮಂಜುನಾಥನ ಆಸ್ತಿ ವಿವರ. ಮಂಜುನಾಥ್ನ ಸಂಬಂಧಿಕರು, ಸ್ನೇಹಿತರು, ಕಾರು ಚಾಲಕರ ಹೆಸರಲ್ಲೂ ಬೇನಾಮಿ ಆಸ್ತಿ ಇದೆ. ದಾಳಿ ವೇಳೆ 5,05,00,000 ನಗದು, 7.8 ಕೋಟಿ ಮೌಲ್ಯದ ಚಿನ್ನ ಪತ್ತೆಯಾಗಿದೆ. 3.3 ಲಕ್ಷ ಮೌಲ್ಯದ ವಿದೇಶಿ ಕರೆನ್ಸಿಯ ಕೂಡ ಪತ್ತೆಯಾಗಿದೆ. ಇಡಿ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಸಾಕಷ್ಟು ಆಭರಣಗಳು ಜೊತೆಗೆ ವಿದೇಶಿ ಕರೆನ್ಸಿ, ನಗದು ಪತ್ತೆಯಾಗಿರೋದು. ಲಂಚಕ್ಕಾಗಿನೇ ಪ್ರತ್ಯೇಕ ಲೆಕ್ಕ ಪುಸ್ತಕ ಇಟ್ಕೊಂಡಿದ್ದಂತ ಲಿಕ್ಕರ್ ಮಂಜುನಾಥ್ ಮನೆ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ, ಆಸ್ತಿಯ ಪತ್ರಗಳು, ಅದರ ಜೊತೆಗೆ ವಿದೇಶಿ ಕರೆನ್ಸಿ ಸೇರಿದಂತೆ ಅನೇಕ ಬೆಲೆ ಬಾಳುವ ವಸ್ತುಗಳು ಕೂಡ ಪತ್ತೆಯಾಗಿದೆ. ನೋಡಿ, ನಗದು ಕೂಡ ಪತ್ತೆಯಾಗಿದೆ, ನೀವು ಗಮನಿಸ್ತಾ ಇದ್ದೀರಿ. 14 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಆ ಸಂದರ್ಭದಲ್ಲಿ ಭಾರೀ ಪ್ರಮಾಣದ ದಾಖಲೆಗಳು, ನಗದು, ಚಿನ್ನಾಭರಣ, ಜೊತೆಗೆ ಇವರ ಹೆಸರಲ್ಲಿ ಮತ್ತೆ ಇವರಿಗೆ ಸಂಬಂಧಪಟ್ಟ ವ್ಯಕ್ತಿಗಳು, ಆಪ್ತರ ಹೆಸರಲ್ಲಿ ಎಲ್ಲೆಲ್ಲಿ ಆಸ್ತಿ ಇದೆ, ಎಲ್ಲೆಲ್ಲಿ ಮನೆಗಳಿದ್ದಾವೆ, ಅದರ ಜೊತೆಗೆ ಲಂಚ ತೆಗೆದುಕೊಂಡಿದ್ದನ್ನ ಬರೆಯೋದಕ್ಕೆ ಅಂತಾನೆ ಪ್ರತ್ಯೇಕ ಪುಸ್ತಕ ಇಟ್ಕೊಂಡಿದ್ದಾರಂತೆ. ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು. ಇದು ಅಬಕಾರಿ ಇಲಾಖೆ ಇತಿಹಾಸದಲ್ಲೇ ಬಹು ದೊಡ್ಡ ಅಕ್ರಮ. ಇದು ಇಲಾಖೆಯಲ್ಲಿ ಅಕ್ರಮಕ್ಕಾಗಿನೇ ಸಿಂಡಿಕೇಟ್ ಮಾಡಿದ್ದಂತ ಮಂಜುನಾಥ್ ಈ ಹಿಂದೆ ಕೂಡ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಂತ ಜಗದೀಶ್ ನಾಯಕ್, ಕೆಎಂ ತಮ್ಮಣ್ಣ, ಮಂಜುನಾಥ್ ಕುಟುಂಬದ ಸದಸ್ಯರು, ಸ್ನೇಹಿತರೇ ಈ ಸಿಂಡಿಕೇಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದವರು. ಇವರ ಹೆಸರಲ್ಲೇ ಅಕ್ರಮವಾಗಿ ಬಾರ್ಗಳನ್ನ ನಡೆಸ್ತಾ ಇದ್ದಿದ್ರ ಬಗ್ಗೆ ಕೂಡ ದಾಖಲೆಗಳು ಪತ್ತೆಯಾಗಿವೆ. ಅಬಕಾರಿ ಇಲಾಖೆಯ ಇತಿಹಾಸದಲ್ಲೇ ಇದು ಬಹು ದೊಡ್ಡ ಅಕ್ರಮ. ಇಡಿ ಅಧಿಕಾರಿಗಳಿಗೆ 1.5 ವರ್ಷದ ಹಿಂದೆನೇ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಕೂಲಂಕುಷವಾಗಿ ಎಲ್ಲಾ ಪರಿಶೀಲನೆ ಮಾಡಿ ಸಮಯಕ್ಕಾಗಿ ಕಾಯ್ತಾ ಇದ್ರು. ನಿನ್ನೆ ಲಾಕ್ ಮಾಡಿದ್ದಾರೆ. ಸಿಂಡಿಕೇಟ್ ಸದಸ್ಯರು ಇವರೆಲ್ಲರೂ ಕೂಡ ಲಾಕ್ ಆದವರು. ಹಿಂದೆ ಇವರ ಹೆಸರಲ್ಲಿ ಅಕ್ರಮವಾಗಿ ಬಾರ್ಗಳನ್ನ ನಡೆಸ್ತಾ ಇದ್ದ ದಾಖಲೆಗಳು ಕೂಡ ಪತ್ತೆಯಾಗಿದೆ. ಬಾರ್ ಲೈಸೆನ್ಸ್ ರಿನಿವಲ್ಗೆ ಪಡಿತಾ ಇದ್ದ ಹಣವನ್ನು ಕೂಡ ವೈಯಕ್ತಿಕವಾಗಿ ಬಳಕೆ ಮಾಡ್ಕೊಳ್ತಾ ಇದ್ರಂತೆ ಮಂಜುನಾಥ್. ಬಾರ್ ಲೈಸೆನ್ಸ್ ಅನ್ನ ಆಗಾಗ ರಿನಿವಲ್ ಮಾಡಿಸ್ಬೇಕು. ರಿನಿವಲ್ ಮಾಡಿಸುವಾಗ ಲಂಚ ಕೊಡ್ತಾರಲ್ಲ, ಆ ಹಣವನ್ನ ತನ್ನ ವೈಯಕ್ತಿಕ ಖರ್ಚಿಗೆ ಬಳಸ್ತಾ ಇದ್ರು. ಯಾರ್ಯಾರ ಹೆಸರಲ್ಲಿ ಆಸ್ತಿಗಳಿದೆ, ಜೊತೆಗೆ ಯಾರ್ಯಾರ ಹತ್ರ ಎಷ್ಟೆಷ್ಟು ಬಾರ್ ಲೈಸೆನ್ಸ್ಗಳಿದ್ದಾವೆ ಅವೆಲ್ಲವೂ ಪತ್ತೆಯಾಗಿವೆ. ಸುಮಾರು ಬಾರ್ ಲೈಸೆನ್ಸ್ಗಳು ಮಂಜುನಾಥ್ ಅವರ ಮನೆಯಲ್ಲಿ ಪತ್ತೆ ಆಗಿರೋದು. ಅಷ್ಟೇ ಅಲ್ಲ, ಬೇರೆಯವರ ಹೆಸರಲ್ಲಿ ಬೇನಾಮಿ ಆಸ್ತಿಗಳನ್ನ ಮಾಡಿದ್ದಾರಂತೆ. ಅದ್ರ ಬಗ್ಗೆನೂ ಕೂಡ ಇಡಿ ಅಧಿಕಾರಿಗಳಿಗೆ ಸಾಕಷ್ಟು ದಾಖಲೆಗಳು ಸಿಕ್ಕಿದ್ದಾವೆ. ಅಕ್ರಮವಾಗಿ ಬಾರ್ಗಳನ್ನ ನಡೆಸ್ತಾ ಇದ್ದಂತ ಆ ಬಾರ್ ಲೈಸೆನ್ಸ್ಗಳು ಕೂಡ ಸಿಕ್ಕಿದ್ದಾವೆ. ಆ ಬಾರ್ ಲೈಸೆನ್ಸ್ ಅನ್ನ ರಿನಿವಲ್ ಮಾಡಿಸುವಾಗ ಲಂಚ ಕೊಡ್ತಿದ್ರಲ್ಲ, ಅದನ್ನ ಇವರೇ ಬಳಸ್ಕೊಳ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಅದಕ್ಕೂ ಕೂಡ ಲೆಕ್ಕಕ್ಕೆ ಅಂತ ಪ್ರತ್ಯೇಕ ಡೈರಿ ಇದೆ, ಪ್ರತ್ಯೇಕ ಬುಕ್ ಇಟ್ಕೊಂಡಿದ್ದಾರೆ. ಸದ್ಯ ಲಿಕ್ಕರ್ ಕಿಂಗ್ ಮಂಜುನಾಥ್ ಅವರ ಮನೆ ಕಚೇರಿಗಳಲ್ಲಿ 14 ಕಡೆ ದಾಳಿ ಮಾಡಿದಾಗ ಬಗೆದಷ್ಟು ಬಯಲಾಗ್ತಾ ಇದೆ ಇವರ ಅಕ್ರಮದ ಜಾಲ. ಎಲ್ಲೆಲ್ಲಿ ಯಾರ್ಯಾರ ಜೊತೆಗೆ ಏನೇನು
ಗಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾನೆ ಇದ್ದಾರೆ. ಅವರ ಆಪ್ತರಿಗೂ ಕೂಡ ಈಗ ಶಾಕ್ ತಟ್ಟುವಂತ ಪರಿಸ್ಥಿತಿ ಇದೆ. ಅವರಿಗೂ ಈಗ ಎದೆಯಲ್ಲಿ ಢವಢವ ಶುರುವಾಗಿದೆ. ಯಾವಾಗ ಎಲ್ಲಿ ಬಂದು ಇಡಿ ಅಧಿಕಾರಿಗಳು ದಾಳಿ ಮಾಡಿಬಿಡ್ತಾರೋ ಅನ್ನುವಂಥ ಆತಂಕ ಹೆಚ್ಚಾಗ್ತಾ ಇದೆ. ಬೆಳಗಾವಿ ವಿಭಾಗದ ಅಬಕಾರಿ ಹೆಚ್ಚುವರಿ ಆಯುಕ್ತ ಆಗಿರುವಂಥ ವೈ ಮಂಜುನಾಥ್ ಅವರ ಅಕ್ರಮದ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ. ಇಡಿ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ 14 ಕಡೆ ಏನು ದಾಳಿ ಮಾಡಿದ್ರು ಆಗ ಲಂಚ ತೆಗೆದುಕೊಂಡಿರೋದ್ರ ಬಗ್ಗೆ, ವಿದೇಶಿ ಕರೆನ್ಸಿಗಳು ಸಿಕ್ಕಿರೋದ್ರ ಬಗ್ಗೆ, ಜೊತೆಗೆ ಅಕ್ರಮ ಆಸ್ತಿಗಳು ಎಲ್ಲೆಲ್ಲಿ ಮಾಡಿದ್ದಾರೆ, ಯಾರ್ಯಾರ ಹೆಸರಲ್ಲಿ ಆಸ್ತಿ ಇದೆ, ಇವ್ರ ಜೊತೆಗೆ ಯಾರ್ಯಾರು ಸೇರ್ಕೊಂಡಿದ್ದಾರೆ, ಜೊತೆಗೆ ಚಿತ್ರ ನಟ ನಟಿಯರು ಮತ್ತೆ ನಿರ್ದೇಶಕರು ನಿರ್ಮಾಪಕರು ಅವ್ರ ಜೊತೆಗೆಲ್ಲ ಲಿಂಕ್ ಇದೆ ಇವರಿಗೆ, ಅಲ್ಲೂ ಹಣ ಇನ್ವೆಸ್ಟ್ ಮಾಡಿದ್ದಾರೆ. ಸಾಕಷ್ಟು ಮಾಹಿತಿಗಳು, ಸ್ಫೋಟಕ ವಿಚಾರಗಳು ದಾಳಿಯ ಸಂದರ್ಭದಲ್ಲಿ ಬಯಲಾಗಿವೆ. ವೈ ಮಂಜುನಾಥ್ ಏನಿದ್ದಾರೆ ಅವರ ಆಸ್ತಿಗಿಂತ, ಪಿತ್ರಾರ್ಜಿತ ಸ್ವಯಾರ್ಜಿತ ಆಸ್ತಿಗಿಂತ ಈ ಅಕ್ರಮವಾಗಿ ಗಳಿಸಿರುವಂಥ ಆಸ್ತಿ ದುಪ್ಪಟ್ಟು, ಡಬಲ್ ತ್ರಿಬಲ್ ಇದೆ. ಅದು ಕೂಡ ಎಲ್ಲೆಲ್ಲಿದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆಯೋ ಇಲ್ಲ, ಆ ಮಟ್ಟಕ್ಕೆ ಗಳಿಸಿದ್ದಾರೆ. ಅದಕ್ಕೂ ದಾಖಲೆಗಳಿದೆಯಂತೆ, ಅದಕ್ಕೂ ಪ್ರತ್ಯೇಕವಾಗಿ ಬುಕ್ ಇಟ್ಕೊಂಡಿದ್ದಾರೆ. ಅಂದರೆ ಅದು ಯಾವ ಮಟ್ಟಕ್ಕೆ ಅವರು ಅಕ್ರಮವಾಗಿ ಹಣ ಆಸ್ತಿ ಗಳಿಸಿರಬಹುದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ವೈ ಮಂಜುನಾಥ್ ಅವರ ಅಕ್ರಮ ಆಸ್ತಿ ಜೊತೆಗೆ ಲಿಕ್ಕರ್ ಕಿಂಗ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾನೆ ಇದಾವೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಲಭ್ಯ ಆಗಿದೆ, ಮುಂದೇನ್ ಕ್ರಮ ಆಗಬಹುದು ಅಂತ? ಸೌಖ್ಯ ನಿನ್ನೆ ಅಷ್ಟೇ ಬೆಂಗಳೂರು, ಮೈಸೂರು, ಬೆಳಗಾವಿ ಸೇರಿದಂತೆ 14 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು. ಅದು ಅಬಕಾರಿ ಇಲಾಖೆಯಲ್ಲಿ ಆಗ್ತಕ್ಕಂಥ ಅಕ್ರಮ, ಜೊತೆಗೆ ಅಲ್ಲಿನ ಅಧಿಕಾರಿಗಳು ಆದಾಯ ಮೀರಿ ಗಳಿಸಿರ್ತಕ್ಕಂಥ ಅಕ್ರಮ ಆಸ್ತಿ ಸಂಬಂಧಪಟ್ಟಂತೆ ಇದೇ ವರ್ಷದ ಜನವರಿ 23ನೇ ತಾರೀಕು ಒಂದು ಟ್ರ್ಯಾಪ್ ಆಗುತ್ತೆ. ಬೆಂಗಳೂರಿನ ಅಬಕಾರಿ ಭವನ ಅಂದರೆ ಬ್ಯಾಟರಾಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಇರ್ತಕ್ಕಂಥ ಅಬಕಾರಿ ಭವನ, ಅಲ್ಲಿರ್ತಕ್ಕಂಥ DC ಜಗದೀಶ್ ನಾಯಕ್ ಜೊತೆಗೆ ಕಾರ್ಯದರ್ಶಿಯಾದಂಥ ತಮ್ಮಣ್ಣ ಇವರ ಸೇರಿದಂತೆ 3 ಜನ ಲೋಕಾಯುಕ್ತ ಬಲೆಗೆ ಬೀಳ್ತಾರೆ. ಅಲ್ಲಿ ಒಂದು ಬಾರ್ ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ಲಕ್ಷಾಂತರ ರೂಪಾಯಿ ಹಣವನ್ನು ಡಿಮ್ಯಾಂಡ್ ಇಟ್ಟಿದ್ರು. ಆ ಡಿಮ್ಯಾಂಡ್ಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಅಂದರೆ ಬಾರ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದಂಥ ವ್ಯಕ್ತಿ ದೂರನ್ನು ಕೊಟ್ಟಿರ್ತಾರೆ. ಆ ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಆ ಲಂಚ ಸ್ವೀಕರಿಸ್ತಿದ್ದಂಥ DC ಜಗದೀಶ್ ನಾಯಕನ್ನ ಜೊತೆಗೆ ಅವರ ಸಿಬ್ಬಂದಿ ಹೇಳಂತ ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಆ ಸಂದರ್ಭದಲ್ಲಿ ತನಿಖೆ ಕೈಗೊಂಡಾಗ ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಅಕ್ರಮಗಳು, ಬಾರ್ ಲೈಸೆನ್ಸನ್ನು ರಿನ್ಯೂವಲ್ ಮಾಡೋದು, ಜೊತೆಗೆ ಹೊಸ ಲೈಸೆನ್ಸನ್ನು ಕೊಡೋದಕ್ಕೆ ಒಂದು ಲಂಚಾವತಾರ ನಡೆಸಲಾಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗುತ್ತೆ. ಅದರ ಜೊತೆಗೆ ಏನು ಆರೋಪಿಗಳಾಗಿರ್ತಕ್ಕಂಥ ಅಧಿಕಾರಿಗಳು ಈ ಅಕ್ರಮವಾಗಿ ತೆಗೆದುಕೊಂಡಂಥ ಹಣವನ್ನು ಬೇನಾಮಿಯಾಗಿ ತಮ್ಮ ಕುಟುಂಬ ಸದಸ್ಯರು ಇರ್ಬೋದು, ಸ್ನೇಹಿತರು ಇರ್ಬೋದು, ಜೊತೆಗೆ ಇಲಾಖೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ಸಿಬ್ಬಂದಿ ಅದೇ ಚಾಲಕ, ಅವರ ಕುಟುಂಬ ಸದಸ್ಯರು ಇವರ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನು ಮಾಡಿದ್ದಾರೆ. ಜೊತೆಗೆ ಬಾರ್ಗಳನ್ನು ಸಹ ಸಾಕಷ್ಟು ಇವರ ಹೆಸರಲ್ಲಿ ಅಂದರೆ ಕುಟುಂಬ ಸದಸ್ಯರ ಹೆಸರಿನಲ್ಲೇ ಹಲವಾರು ವೈನ್ ಸ್ಟೋರ್ಗಳ ಲೈಸೆನ್ಸನ್ನು ತೆಗೆದುಕೊಂಡು ಇವರು ವಹಿವಾಟನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥ. ಒಂದು ಕಡೆ ಇದೇ ಬಾರ್ ಮಾಲೀಕರಿಂದ ಲೈಸೆನ್ಸ್ ರಿನ್ಯೂವಲ್ಗೆ ಮತ್ತು ಹೊಸ ಲೈಸೆನ್ಸನ್ನು ಪರವಾನಗಿ ಕೊಡೋದಕ್ಕೆ ಲಂಚವನ್ನು ತೆಗೆದುಕೊತಾರೆ. ಅದೇ ಲಂಚದಲ್ಲಿ ಇವರು ಹೊಸದಾಗಿ ಬಾರ್ಗಳನ್ನು ತೆರೆದು ವ್ಯವಹಾರವನ್ನು ಮಾಡ್ತಾ ಇರೋದು ಲೋಕಾಯುಕ್ತ ತನಿಖೆ ವೇಳೆ ಬೆಳಕಿಗೆ ಬಂದಿತ್ತು. ಇಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ, ಅಕ್ರಮ ಹಣ ಗಳಿಕೆ ಮಾಡಿದ್ದಾರೆ, ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಪೂರ್ಣಗೊಳಿಸಿ ಈ ಒಂದು ಅದರಲ್ಲಿ ಅಂದರೆ ಕೋಟ್ಯಾಂತರ ರೂಪಾಯಿ ಹಣ ವಹಿವಾಟು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ PMLA ಆಕ್ಟ್ ಅಡಿಯಲ್ಲಿ ತನಿಖೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಇಡಿಗೆ ಇವರು ಒಂದು ಪತ್ರವನ್ನು ಬರೆದಿರ್ತಾರೆ. ಆ ಪತ್ರದ ಆಧಾರದ ಮೇಲೆ ಏನು ಇಡಿ ಅಧಿಕಾರಿಗಳು PMLA ಆಕ್ಟ್ ಅಡಿಯಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ನಿನ್ನೆ 14 ಕಡೆ ಏಕಕಾಲಕ್ಕೆ ವೈ ಮಂಜುನಾಥ್ ಅವರಿಗೆ ಸೇರಿದಂಥ ಕಚೇರಿ, ಮನೆ, ಅವರ ಸಂಬಂಧಿಕರಿಗೆ ಸೇರಿದಂಥ ಮನೆಗಳು ಇದ್ರ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ 5 ಕೋಟಿ 5 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ, 7 ಕೋಟಿ 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿದೆ. ಒಟ್ಟು 13.30 ಲಕ್ಷ ಅಂದರೆ 13 ಕೋಟಿ 30 ಲಕ್ಷ ಮೌಲ್ಯದ ಹಣ ಮತ್ತು ಚಿನ್ನಾಭರಣ ಪತ್ತೆಯಾಗಿರ್ತಕ್ಕಂಥದ್ದು. ಇದು ಕೇವಲ ದಾಳಿ ಸಂದರ್ಭದಲ್ಲಿ ಪತ್ತೆಯಾಗಿರ್ತಕ್ಕಂಥ
ಕ್ಯಾಶ್ ಮತ್ತು ಆಭರಣ, ಇವರ ಒಂದು ಸ್ಥಿರಾಸ್ತಿ ಅಂದರೆ ಕೃಷಿ ಜಮೀನು ಇರ್ಬೋದು ಅಥವಾ ಐಷಾರಾಮಿ ವಾಹನಗಳಿರ್ಬೋದು, ಅದರ ಮೌಲ್ಯಮಾಪನವನ್ನು ಇನ್ನೂ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮನೆಯಲ್ಲಿ ಒಂದು ಲೆಕ್ಕ ಪುಸ್ತಕ ಸಿಗುತ್ತೆ, ಅದು ಡೈರಿ ಅಂತಲೂ ಸಹ ಹೇಳ್ಬೋದು, ಅಥವಾ ಇವರ ಒಂದು ಅಬಕಾರಿ ಇಲಾಖೆಯ ಒಂದು ಲಂಚಾವತಾರ, ಅದು ಲಂಚದ ಲೆಕ್ಕದ ಬುಕ್ಕು ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಅದರಲ್ಲಿ ಯಾವ ಯಾವ ವಿಭಾಗ ಅಂದರೆ ಇವರಿಗೆ ಎಷ್ಟು ಜಿಲ್ಲೆಗಳು ಬರ್ತಾ ಇತ್ತು, ಆ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಎಷ್ಟು ಬಾರ್ಗಳಿದ್ದಾವೆ, ಆ ಬಾರ್ಗಳಲ್ಲಿ ಏನು ಒಂದು ಡಿವೈಡ್ ಅಂದರೆ CL9 ಇರ್ಬೋದು, CL7 ಈ ರೀತಿಯಾದಂಥ ವರ್ಗೀಕೃತವಾದಂಥ ಬಾರ್ಗಳಿದ್ದಾವೆ. ಅದರಿಂದ ಪ್ರತಿ ತಿಂಗಳು ಎಷ್ಟು ಮಾಮೂಲಿ ಬರ್ತಾ ಇತ್ತು, ಅಥವಾ ಇವರು ರಿನ್ಯೂವಲ್ ಮಾಡೋದಕ್ಕೆ ಇಷ್ಟು ಲಂಚವನ್ನು ತೆಗೆದುಕೊಳ್ತಾ ಇದ್ರು, ಹೊಸದಾಗಿ ಬಾರ್ ಲೈಸೆನ್ಸ್ ಕೊಡೋದಕ್ಕೆ ಇಷ್ಟು ಹಣವನ್ನು ತೆಗೆದುಕೊಳ್ತಾ ಇದ್ರು, ಅದರಲ್ಲಿ ಯಾರ್ಯಾರಿಗೆ ಶೇರ್ ಇದೆ, ಇವೆಲ್ಲವನ್ನು ತಮ್ಮದೇ ಆದಂಥ ಸಿಂಡಿಕೇಟು ವೈ ಮಂಜುನಾಥ್ ಜೊತೆಗೆ DC ಆದಂಥ ಜಗದೀಶ್ ನಾಯಕ್, ತಮ್ಮಣ್ಣ, ಇವರ ಜೊತೆಗೆ ಅವರ ಕುಟುಂಬ ಸದಸ್ಯರು, ಜೊತೆಗೆ ಕಾರಿನ ಚಾಲಕ, ಅವರ ಕುಟುಂಬದ ಸದಸ್ಯರು, ಇವರೆಲ್ಲರೂ ಸಹ ಒಂದು ಸಿಂಡಿಕೇಟ್ ಆಗಿ ಯಾವ ರೀತಿಯಾಗಿ ಹಣವನ್ನು ಲೂಟಿ ಮಾಡಬೇಕು, ಅದನ್ನು ಹಂಚ್ಕೊಳ್ಳೋದು ಹೇಗೆ, ಇವೆಲ್ಲವೂ ಸಹ ಆ ಒಂದು ಲೆಕ್ಕದ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಹೀಗಾಗಿ ಅದನ್ನು ನೋಡಿದಾಗ ಸ್ಪಷ್ಟವಾಗಿ ಇಡಿ ಅಧಿಕಾರಿಗಳಿಗೆ ಅರ್ಥ ಆಗುತ್ತೆ, ಇವರು ಹಣ ಗಳಿಸೋದಕ್ಕೆ ಅಂತಲೇ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಆಪರೇಟ್ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಹೀಗಾಗಿ ಆ ಲೆಕ್ಕದ ಪುಸ್ತಕದಲ್ಲಿ ಈ ವೈ ಮಂಜುನಾಥ್ ನಡೆಸ್ತಾ ಇದ್ದಂಥ ಅಕ್ರಮ ಹಣದ ವಹಿವಾಟು ಇರ್ಬೋದು, ಜೊತೆಗೆ ಗಳಿಸಿದಂಥ ಲಂಚದ ಹಣದಲ್ಲಿ ಯಾವ ರೀತಿಯಾಗಿ ಬೇರೆ ಬೇರೆ ವಹಿವಾಟುಗಳನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆ ಆಧಾರದ ಮೇಲೆ ಈಗ ತನಿಖೆಯನ್ನು ಸಹ ಮುಂದುವರಿಸಲಾಗಿದೆ. ಇಲ್ಲಿ ನಾನು ಆಗಲೇ ಹೇಳಿದಾಗ ಇವರ ಕುಟುಂಬ ಸದಸ್ಯರ ಹೆಸರಿನಲ್ಲೂ ಸಹ ಕೆಲವೊಂದು ಬಾರ್ಗಳನ್ನು ಓಪನ್ ಮಾಡಿ ಕಂಟ್ರೋಲ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಸಹ ಆ ಒಂದು ಪುಸ್ತಕಗಳು ಮತ್ತು ಸಿಕ್ಕಿರ್ತಕ್ಕಂಥ ಕಡತಗಳಿಂದ ಬಹಿರಂಗಗೊಂಡಿರ್ತಕ್ಕಂಥದ್ದು. ಸದ್ಯ ಏನು ಅವರು ಇಡಿ ಅಧಿಕಾರಿಗಳು 14 ಸ್ಥಳಗಳಲ್ಲಿ, ಬೆಂಗಳೂರು, ಮೈಸೂರು, ಬೆಳಗಾವಿ ಸೇರಿದಂತೆ 14 ಸ್ಥಳಗಳಲ್ಲಿ ನಿನ್ನೆ ಬೆಳಗ್ಗೆಯಿಂದ ಏನು ಒಂದು ದಾಳಿ ಮಾಡಿದ್ರು, ಆ ದಾಳಿ ವೇಳೆ ಸಿಕ್ಕಂಥ ನಗದು, ಚಿನ್ನಾಭರಣ, ಜೊತೆಗೆ ಏನು ದಾಖಲೆಗಳೇನಿದ್ದಾವೆ ಅದರ ಒಂದು ಮೌಲ್ಯಮಾಪನವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇಡಿ ಅಧಿಕಾರಿಗಳು ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಕೇವಲ 13,50,00,000 ಮೌಲ್ಯದ ಒಂದು ಅಕ್ರಮ ಆಸ್ತಿ ಅಂದರೆ ಸಿಕ್ಕಿರ್ತಕ್ಕಂಥ ವಸ್ತುವಿನ ಬಗ್ಗೆ ಮಾತ್ರ ಉಲ್ಲೇಖ ಮಾಡಲಾಗಿದೆ. ಅದನ್ನು ಹೊರತುಪಡಿಸಿ ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಯಾವ ಹೆಸರಿನಲ್ಲಿ ಯಾವ ಯಾವ ರೀತಿಯಾಗಿ ಇವರು ಅಕ್ರಮವಾಗಿ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ, ಬೇನಾಮಿ ಹೆಸರಲ್ಲಿ ಬಾರ್ಗಳನ್ನು ನಡೆಸ್ತಾ ಇದ್ದಾರೆ, ಜೊತೆಗೆ ಕೃಷಿ ಜಮೀನು ಇರ್ಬೋದು ಅಥವಾ ಕಮರ್ಷಿಯಲ್ ಸೈಟ್ಗಳಿರ್ಬೋದು, ಕಮರ್ಷಿಯಲ್ ಕಟ್ಟಡಗಳಿರ್ಬೋದು, ಒಂದು ಬಾರನ್ನು ನಡೆಸಬೇಕಾದಂಥ ಸಂದರ್ಭದಲ್ಲಿ ಇವ್ರದೇ ನಿಯಮಗಳು ಹಳ್ಳಿಗಳ ಪ್ರಕಾರ CL7 ಅಥವಾ CL9 ಅಂತ ಏನು ಕೊಡ್ತಾರೆ, ಅದರಲ್ಲಿ ಒಂದು 10 ಬಾಡಿಗೆ ಅಂದರೆ ರೂಮ್ಗಳು ಕೊಠಡಿಗಳಿರಬೇಕು, ಜೊತೆಗೆ ಇಂತಿಷ್ಟೇ ಮೆಜರ್ಮೆಂಟ್ ಇರಬೇಕು ಅಂತಕ್ಕಂಥ ಒಂದು ನಿಯಮಾವಳಿ ಇದೆ. ಅದರಲ್ಲೂ ಇವರ ಕುಟುಂಬ ಸದಸ್ಯರು, ಸ್ನೇಹಿತರೇ ಕೆಲವೊಂದು ಬಾರ್ಗಳನ್ನು ನಡೆಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಲಂಚ ರೂಪದಲ್ಲಿ ಪಡೆದಂಥ ಹಣವನ್ನೇ ಅವರು ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಈಗ ಸುಲಭವಾಗಿ ಹಣ ಮಾಡ್ತಕ್ಕಂಥ ಒಂದು ಉದ್ಯಮ ಯಾವುದಾದ್ರು ಇದ್ದರೆ ಅದು ಆ ಬಾರ್ ಬಿಸ್ನೆಸ್ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಜನ ಹುಟ್ಟಿದಾಗಲೂ ಕುಡಿತಾರೆ, ಯಾವುದಾದ್ರು ಸಾವನ್ನಪ್ಪದಾಗಲೂ ಸಹ ಮದ್ಯವನ್ನು ಸೇವನೆ ಮಾಡ್ತಾರೆ. ಹಾಗಾಗಿ ಬಾರ್ ಬಿಸ್ನೆಸ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಹಾಗಾಗಿ ಅದನ್ನು ಚೆನ್ನಾಗಿ ಅರ್ಥಕೊಂಡಿರ್ತಕ್ಕಂಥ ಅಬಕಾರಿ ಇಲಾಖೆಯ ಉಪ ಆಯುಕ್ತ ವೈ ಮಂಜುನಾಥ್ ಅವರು ತಾವು ಗಳಿಸ್ತಕ್ಕಂಥ ಸಂಪಾದನೆಯನ್ನು ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ಸ್ವೀಕರಿಸ್ತಕ್ಕಂಥ ಲಂಚವನ್ನು ಅದೇ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಈಗ ಏನು ಇಡಿ ಅಧಿಕಾರಿಗಳು ನಡೆಸಿದಂಥ ದಾಳಿ ವೇಳೆ ಸಿಕ್ಕಂಥ ಅಕ್ರಮ ಲಂಚಾವತಾರ, ಲಂಚ ಟ್ರಾನ್ಸಾಕ್ಷನ್ನ ಒಂದು ಲೆಕ್ಕದ ಪುಸ್ತಕ ಏನಿದೆ ಅದರ ಮುಖಾಂತರ ಬಹಿರಂಗ ಆಗಿದೆ. ಸದ್ಯ ಏನು 14 ಕಡೆ ಸಿಕ್ಕಿರ್ತಕ್ಕಂಥ ಕೆಲವೊಂದು ಮಹತ್ವದ ಕಡತಗಳನ್ನು ಇನ್ನೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾದರೂ ಇವರ ಒಂದು ಅಕ್ರಮ ವಹಿವಾಟಿಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಎಷ್ಟು ಹಣವನ್ನು ಇವರು ಸಿಂಡಿಕೇಟ್ ಏನು ಸದಸ್ಯರಿದ್ದಾರೆ ಅವರಿಗೆ ಹಂಚಿಕೆ ಮಾಡಲಾಗಿದೆ, ಅವರು ಯಾವ ರೀತಿಯಾಗಿ ಬ್ರೋಕರಿಂಗ್ ಮಾಡಿ ಹೊಸದಾಗಿ ಲೈಸೆನ್ಸ್ ಕೊಡೋದಕ್ಕೆ ಇರ್ಬೋದು ಅಥವಾ ಲೈಸೆನ್ಸನ್ನು ರಿನ್ಯೂವಲ್ ಮಾಡೋದಕ್ಕೆ ಇರ್ಬೋದು, ಎಷ್ಟು ಹಣವನ್ನು ಡಿಮ್ಯಾಂಡ್ ಮಾಡಿ ಸಂಗ್ರಹ ಮಾಡಿದ್ರು, ಅದನ್ನು ಯಾವ ಯಾವ ರೂಪದಲ್ಲಿ ಹಂಚಿಕೆ ಮಾಡ್ಕೊಂಡಿದ್ರು ಅನ್ನೋದು ಈ ಮುಂದಿನ ತನಿಖಾ ಸಂದರ್ಭದಲ್ಲಿ ಬೆಳಕಿಗೆ ಬರಲಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್, ಕಂಪ್ಲೀಟ್ ಡೀಟೇಲ್ಸ್ಗೆ.